ನಮಸ್ಕಾರ ಸ್ನೇಹಿತರೆ, ಡಿಜಿಟಲ್ ಯುಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವೆಸ್ಟ್ ಏಷ್ಯಾ ಅಥವಾ ಪಶ್ಚಿಮ ಏಷ್ಯಾದ ರಾಜಕೀಯ ಈಗ ಎಷ್ಟು ಬಿಸಿ ಬಿಸಿಯಾಗಿದೆ ಅಂದ್ರೆ ಅಲ್ಲಿ ಯಾವಾಗ ಬೇಕಾದರೂ ಬೆಂಕಿ ಹತ್ಕೊಳ್ಬಹುದು ಅನ್ನೋ ಪರಿಸ್ಥಿತಿ ಬಂದಿದೆ. ಇಷ್ಟು ದಿನ ನಾವು ಇಸ್ರೇಲ್ ಮತ್ತು ಇರಾನ್ ನಡುವಿನ ಕಿತ್ತಾಟವನ್ನ ನೋಡ್ತಾ ಇದ್ವಿ. ಆದ್ರೆ ಇವತ್ತು ನಾನು ಹೇಳ್ತಾ ಇರೋ ಸುದ್ದಿಯನ್ನ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ಇಸ್ಲಾಮಿಕ್ ಜಗತ್ತಿನ ಎರಡು ದೊಡ್ಡ ಶಕ್ತಿಗಳು ಅಂದ್ರೆ ಸೌದಿ ಅರೇಬಿಯಾ ಮತ್ತು ಯುಎಇ, ಇವರಿಬ್ಬರ ನಡುವೆ ಯುದ್ಧ ಶುರುವಾಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ಹೌದು, ನೀವು ಕೇಳ್ತಾ ಇರೋದು ಸತ್ಯ. ಸೌದಿ ಅರೇಬಿಯಾ ಸುಮ್ಮನೆ ವಾರ್ನಿಂಗ್ ಅನ್ನ ಕೊಟ್ಟಿಲ್ಲ, ಬದಲಾಗಿ ಡೈರೆಕ್ಟ್ ಆಗಿ ಬಾಂಬ್ ಅನ್ನ ಹಾಕಿದೆ. ಅದು ಯಾರ ಮೇಲೆ ಗೊತ್ತಾ? ಯೆಮೆನ್ನಲ್ಲಿರುವ ಯುಎಇ ಕಳಿಸಿಕೊಟ್ಟ ಶಸ್ತ್ರಾಸ್ತ್ರಗಳ ಮೇಲೆ. ಅಷ್ಟೇಗಿಲ್ಲ, ಸೌದಿ ಪ್ರಿನ್ಸ್ MBS ಯುಎಇಗೆ ಬರೀ 24 ಗಂಟೆಗಳ ಅಲ್ಟಿಮೇಟಮ್ ಅನ್ನ ಕೊಟ್ಟಿದ್ದಾರೆ. ಜಾಗ ಖಾಲಿ ಮಾಡಿ, ಇಲ್ಲಾಂದ್ರೆ ವಾರ್ ಫಿಕ್ಸ್ ಅನ್ನೋ ರೇಂಜ್ಗೆ ಮ್ಯಾಟರ್ ಹೋಗಿದೆ. ಆದ್ರೆ ಅಸಲಿ ಮಜಾ ಇರೋದು ಎಲ್ಲಿ ಗೊತ್ತಾ? ನಮ್ಮ ನೆರೆಹೊರೆಯ ಪಾಕಿಸ್ತಾನದ ಕತೆ ಏನಾಗುತ್ತೆ ಅನ್ನೋದ್ರಲ್ಲಿ. ಪಾಪ ಜನರಲ್ ಆಸಿಮ್ ಮುನೀರ್ ಸ್ಥಿತಿ ಈಗ ಮುಂದೆ ಹೋದ್ರೆ ಆಯ್ಬೇಡಿ, ಹಿಂದೆ ಬಂದ್ರೆ ಹೊದಿಬೇಡಿ ಅನ್ನೋ ತರ ಆಗಿದೆ. ಒಂದ್ ಕಡೆ ಸೌದಿ ಜೊತೆ ಡಿಫೆನ್ಸ್ ಅಗ್ರಿಮೆಂಟ್, ಇನ್ನೊಂದ್ ಕಡೆ ಯುಎಇ ಹತ್ರ ಸಾಲದ ಭಿಕ್ಷೆ. ಇವಾಗ ಯಾರ್ ಪರ ನಿಲ್ತಾ ನೀವ್ನು? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಇದರ ಬಗ್ಗೆ ಡೀಟೇಲ್ ಆಗಿ ಚರ್ಚೆ ಮಾಡೋಣ. ಅದಕ್ಕೂ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಅಸಲಿಗೆ ಏನಾಗಿದೆ ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಡಿಸೆಂಬರ್ 30ರಂದು ಸೌದಿ ಅರೇಬಿಯಾದ ಫೈಟರ್ ಜೆಟ್ಸ್ಗಳು ಯಮನ್ನ ಮುಕಾಲಾ ಪೋರ್ಟ್ ಮೇಲೆ ಹಾರಾಟ ನಡೆಸಿ ಬಾಂಬ್ ಅನ್ನ ಹಾಕಿವೆ. ಅಲ್ಲಿಗೇನೋ ಟೆರರಿಸ್ಟ್ ಅಡಗುದಾಣ ಇತ್ತು ಅಂತ ಅಂದ್ಕೋಬೇಡಿ. ಅಲ್ಲಿ ಇದ್ದದ್ದು ಯುಎಇ ತನ್ನ ಬೆಂಬಲಿತ ಪಡೆಗಳಿಗೆ ಕಳಿಸಿಕೊಟ್ಟಿದ್ದ ಲೇಟೆಸ್ಟ್ ವೆಪನ್ಸ್ ಮತ್ತು ಆರ್ಮ್ಡ್ ವೆಹಿಕಲ್ಸ್. ಸೌದಿ ಅರೇಬಿಯಾ ಸುಮ್ಮನೆ ಬಾಂಬ್ ಹಾಕಿ ಸುಮ್ಮನಾಗ್ಲಿಲ್ಲ, ಆ ಬಾಂಬಿಂಗ್ ವಿಡಿಯೋನ ರಿಲೀಸ್ ಕೂಡ ಮಾಡಿದೆ. ಅಂದ್ರೆ ಇದ್ರ ಅರ್ಥ ಏನು ನೋಡಿ, ನೀವು ಕಳಿಸಿದ ವೆಪನ್ಸ್ ನ ನಾವು ಹೇಗೆ ಪುಡಿ ಪುಡಿ ಮಾಡಿದ್ವಿ ಅಂತ ಜಗತ್ತಿಗೆ ತೋರಿಸೋದು. ಇದು ಯುಎಇಗೆ ಕೊಟ್ಟಿರೋ ಡೈರೆಕ್ಟ್ ಮೆಸೇಜ್. ಅಷ್ಟೇಗಿಲ್ಲ, ಯೆಮೆನ್ನಲ್ಲಿ ಸೌದಿ ಅರೇಬಿಯಾ ಬೆಂಬಲಿತ ಸರ್ಕಾರ PLC ಒಂದು ಅಧಿಕೃತ ಘೋಷಣೆಯನ್ನ ಹೊರಡಿಸಿದೆ. ಯುಎಇ ಮತ್ತು ಅದರ ಬೆಂಬಲಿತ ಸೇನೆಗೆ 24 ಗಂಟೆ ಟೈಮ್ ಅನ್ನ ಕೊಟ್ಟಿದ್ದೀವಿ. ಅಷ್ಟರೊಳಗೆ ನೀವು ಈ ಜಾಗವನ್ನ ಖಾಲಿ ಮಾಡಬೇಕು. ನಿಮ್ಮ ಜೊತೆಗಿದ್ದ ಎಲ್ಲಾ ಮಿಲಿಟರಿ ಒಪ್ಪಂದವನ್ನ ರದ್ದು ಮಾಡಿದ್ವಿ. ಸ್ನೇಹಿತರೆ, ಇದು ಸಣ್ಣ ವಿಷಯ ಅಲ್ಲ. ಒಂದು ಕಾಲದಲ್ಲಿ ಸೌದಿ ಮತ್ತು ಯುಎಇ ಅಣ್ಣ ತಮ್ಮಂದಿರ ತರ ಇದ್ರು. ಆದ್ರೆ ಇವತ್ತು ಒಬ್ಬರ ಕತ್ತಿ ಮಸಿಯೋಕೆ ಇನ್ನೊಬ್ಬರು ರೆಡಿ ಆಗಿದ್ದಾರೆ. ಈಗ ನಿಮಗೆ ಡೌಟ್ ಬರಬಹುದು, ಅಲ್ರಿ ಯೆಮೆನ್ನಲ್ಲಿ ಹೌತಿಗಳ ವಿರುದ್ಧ ಹೋರಾಡಕ್ಕೆ ತಾನೇ ಸೌದಿ ಮತ್ತು ಯುಎಇ ಒಂದಾಗಿ ಸೇನೆಯನ್ನ ಕಳಿಸಿದ್ದು, ಇವಾಗ ಇವರಿಬ್ಬರು ಯಾಕೆ ಕಿತ್ತಾಡ್ತಾ ಇದ್ದಾರೆ ಅಂತ. ಒಳ್ಳೆ ಪ್ರಶ್ನೆ. ಇಲ್ಲಿ ಪಾಲಿಟಿಕ್ಸ್ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪ ಇತಿಹಾಸಕ್ಕೆ ಹೋಗೋದಾದ್ರೆ 2014-15ರಲ್ಲಿ ಯೆಮೆನ್ನಲ್ಲಿ ಹೌತಿ ಬಂಡುಕೋರರು ರಾಜಧಾನಿ ಸನಾವನ್ನ ಕಬ್ಜಾ ಮಾಡಿದ್ರು. ಹೌತಿಗಳಿಗೆ ಇರಾನ್ ಸಪೋರ್ಟ್ ಇರೋದು ಎಲ್ರಿಗೂ ಗೊತ್ತಾಗಿದೆ. ಇರಾನ್ ನಮ್ಮ ಹಿತ್ತಲಿಗೆ ಬರ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಸೌದಿ ಮತ್ತು ಯುಎಇ ಒಂದಾಗಿ ಯೆಮೆನ್ ಒಳಗೆ ನುಗ್ಗಿದ್ರು. ಆದ್ರೆ ಕಾಲಕ್ರಮೇಣ ಏನಾಯ್ತು ಅಂದ್ರೆ ಇವರಿಬ್ಬರ ದಾರಿಗಳು ಬೇರೆಯಾದ್ವು. ಈಗ ಯೆಮೆನ್ ದೇಶ 3 ಭಾಗವಾಗಿ ಒಡೆದು ಹೋಗಿದೆ. ಉತ್ತರ ಯೆಮೆನ್, ಇದು ಹೌತಿಗಳ ಕಂಟ್ರೋಲ್ನಲ್ಲಿದೆ, ಅಂದ್ರೆ ಇರಾನ್ ಸಪೋರ್ಟ್ ಕೂಡ ಇದರಲ್ಲಿದೆ. ಇನ್ನು ದಕ್ಷಿಣ ಯೆಮೆನ್, ಸದರ್ನ್ ಟ್ರಾನ್ಸಿಷನಲ್ ಕೌನ್ಸಿಲ್ ಅಂತ ಇದನ್ನ ಕರೀತಾರೆ. ಇವರು ಯುಎಇ ಮಾತನ್ನ ಕೇಳ್ತಾರೆ. ಇನ್ನು ಅಧಿಕೃತ ಸರ್ಕಾರ PLC, ಇದು ಸೌದಿ ಅರೇಬಿಯಾ ಸಪೋರ್ಟ್ ಮಾಡುವಂತಹ ಸರ್ಕಾರ. ಈಗ ಪ್ರಾಬ್ಲಮ್ ಇರೋದು ದಕ್ಷಿಣ ಯೆಮೆನ್ ಮತ್ತು ಅಧಿಕೃತ ಸರ್ಕಾರವಾದ PLC ಮಧ್ಯ. ಯುಎಇಗೆ ಇಡೀ ಯೆಮೆನ್ ಒಂದಾಗೋದು ಇಷ್ಟಾಗಿಲ್ಲ. ಅವರಿಗೆ ಬೇಕಾಗಿರೋದು ಯೆಮೆನ್ ಒಡೆದು ದಕ್ಷಿಣ ಯೆಮೆನ್ ಮಾತ್ರ ಸಪರೇಟ್ ದೇಶ ಆಗ್ಬೇಕು ಅಂತ. ಯಾಕೆ? ಇದೇ ಅಸಲಿ ಬಿಸ್ನೆಸ್ ಟ್ರಿಕ್. ಸ್ನೇಹಿತರೆ, ಯುಎಇ ತುಂಬಾನೇ ಸ್ಮಾರ್ಟ್ ಆಗಿದೆ. ಅವರಿಗೆ ಪೋಸ್ಟ್ ಆಯಿಲ್ ಎಕಾನಮಿ ಅಂದ್ರೆ ತೈಲ ಮುಗಿದ ಮೇಲಿನ ಆರ್ಥಿಕತೆ ಬಗ್ಗೆ ಚಿಂತೆಗಿದೆ. ಯೆಮೆನಿನ ದಕ್ಷಿಣ ಭಾಗದಲ್ಲಿ ಅದ್ಭುತವಾದ ಬಂದರುಗಳಿವೆ ಮತ್ತು ಪ್ರಪಂಚದ ಅತಿ ಮುಖ್ಯವಾದ ಶಿಪ್ಪಿಂಗ್ ರೂಟ್ ಆದಂತಹ ಬಾಬಲ್ ಮಂಡೇಬ್ ಕೂಡ ಇಲ್ಲೇ ಇದೆ. ಯುಎಇ ಪ್ಲಾನ್ ಏನಂದ್ರೆ ದಕ್ಷಿಣ ಯೆಮೆನ್ ಒಂದು ಸಪರೇಟ್ ದೇಶ ಆದ್ರೆ ಅಲ್ಲಿ ತಮ್ಮ ಪವರ್ ಅನ್ನ ಇಟ್ಕೊಂಡು ಆ ಪೋರ್ಟ್ ಮತ್ತು ಸಮುದ್ರ ಮಾರ್ಗವನ್ನ ಕಂಟ್ರೋಲ್ ಮಾಡಬಹುದು ಅಂತ. ದುಬೈ ತರಹ ಅಲ್ಲೂ ಬಿಸ್ನೆಸ್ ಮಾಡಬಹುದು ಅನ್ನೋದು MBZ ಪ್ಲಾನ್ ಆಗಿದೆ. ಆದ್ರೆ ಸೌದಿ ಅರೇಬಿಯಾ ಅಥವಾ MBSಗೆ ಇದು ಇಷ್ಟಾಗಿಲ್ಲ. ಸೌದಿಗೆ ಯೆಮೆನ್ ಅಂದ್ರೆ ತನ್ನ ಮನೆಯ ಕಾಂಪೌಂಡ್ ಇದ್ದ ಹಾಗೆ. ಪಕ್ಕದ ಮನೆ ಒಡೆದು ಹೋದ್ರೆ ಅಲ್ಲಿ ಅಸ್ಥಿರತೆಗಿದ್ರೆ ತಮಗೆ ಡೇಂಜರಸ್ ಅಂತ ಸೌದಿಗೆ ಚೆನ್ನಾಗೊತ್ತು. ಹಾಗಾಗಿ ಸೌದಿಗೆ ಒಗ್ಗೂಡಿದ ಯೆಮೆನ್ ಬೇಕು, ಆದ್ರೆ ಯುಎಇಗೆ ಒಡೆದ ಯೆಮೆನ್ ಬೇಕು. ಇದೇ ಇಬ್ಬರ ನಡುವಿನ ಯುದ್ಧಕ್ಕೆ ಮೇನ್ ರೀಸನ್ ಆಗಿದೆ. ಈಗ ಏನಾಗಿದೆ ಅಂದ್ರೆ ಯುಎಇ ಬೆಂಬಲಿತ STC ಪಡೆಗಳು ಸೌದಿ ಕಂಟ್ರೋಲ್ ನಲ್ಲಿರುವಂತಹ ಕೆಲವು ಏರಿಯಾಗಳನ್ನ ಅತಿಕ್ರಮಣ ಮಾಡೋಕೆ ಟ್ರೈ ಮಾಡಿದ್ವು. ಸೌದಿ ಸುಮ್ನಿರುತ್ತಾ? ನನ್ನ ಏರಿಯಾಗೆ ಬಂದು ನನಗೆ ಸ್ಕೆಚ್ ಹಾಕ್ತೀಯಾ ಅಂತ ಬಾಂಬ್ ಅನ್ನ ಹಾಕಿ ಸ್ವಾಗತ ಮಾಡಿದೆ. ಸ್ನೇಹಿತರೆ, ಈಗ ಬರೋಣ ನಮ್ಮ ಫೇವರೇಟ್ ಟಾಪಿಕ್ಗೆ. ಈ 2 ಆನೆಗಳ ಕಾದಾಟದಲ್ಲಿ ನಮ್ಮ ಪಾಕಿಸ್ತಾನದ ಗತಿ ಏನಾಗುತ್ತೆ ನೋಡಿ.
ಪಾಕಿಸ್ತಾನದ ಫಾರಿನ್ ಪಾಲಿಸಿ ಏನಂದ್ರೆ ಎಲ್ಲಿ ಸಾಲ ಸಿಗುತ್ತೋ ಅಲ್ಲಿ ಸಾಲವನ್ನ ತಗೊಳ್ಳೋದು. ರೀಸೆಂಟ್ ಆಗಿ ಪಾಕಿಸ್ತಾನ ಸೌದಿ ಅರೇಬಿಯಾದ ಜೊತೆ ಒಂದು ಡಿಫೆನ್ಸ್ ಪ್ಯಾಕ್ಟ್ಗೆ ಸೈನ್ ಅನ್ನ ಮಾಡಿತ್ತು. ಅಂದ್ರೆ ಸೌದಿಗೆ ತೊಂದರೆ ಆದ್ರೆ ಪಾಕಿಸ್ತಾನದ ಆರ್ಮಿ ಹೋಗಿ ಕಾಪಾಡಬೇಕು ಅಂತ. ಅದಕ್ಕೆ ಬದಲಾಗಿ ಸೌದಿ ಎಷ್ಟೋ $1 ಬಿಲಿಯನ್ ಅನ್ನ ಇನ್ವೆಸ್ಟ್ಮೆಂಟ್ ಮಾಡಿದೆ. ಆದ್ರೆ ಇನ್ನೊಂದು ಕಡೆ ಇದೇ ವಾರ ಪಾಕಿಸ್ತಾನದ ಫೌಜಿ ಫೌಂಡೇಶನ್ ಅನ್ನ ಯುಎಇಗೆ ಮಾರಿದ್ದಾರೆ. ಹೌದು, ಪಾಕಿಸ್ತಾನದ ಆರ್ಮಿಯ ಆಸ್ತಿಗಳನ್ನ ಯುಎಇಗೆ ಮಾರಿ $1 ಬಿಲಿಯನ್ ಅನ್ನ ತಗೊಂಡಿದ್ದಾರೆ. ಯುಎಇಯ ಅಧ್ಯಕ್ಷರು ಪಾಕಿಸ್ತಾನಕ್ಕೆ ಬಂದು ಬೇಟೆಯಾಡಿ ಮಜಾ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಈಗ ಸೀನ್ ಅನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೌದಿ ಹೇಳುತ್ತೆ, ನಾವು ಯೆಮೆನ್ ನಲ್ಲಿ ಯುಎಇ ವಿರುದ್ಧ ಹೋರಾಡ್ತಾ ಇದ್ದೀವಿ, ನಿನ್ನ ಆರ್ಮಿಯನ್ನ ಕಳಿಸೋ, ನೀನು ಡಿಫೆನ್ಸ್ ಅಗ್ರಿಮೆಂಟ್ ಮಾಡಿದೀಯಾ ಅಂತ. ಆಗ ಮುನಿರ್ ಏನ್ ಮಾಡ್ತಾನೆ, ಆರ್ಮಿ ಕಳಿಸಿದ್ರೆ ಯುಎಇ ಮುನಿಸ್ಕೊಂಡು ಸಾಲ ಕೊಡಲ್ಲ, ಇನ್ವೆಸ್ಟ್ಮೆಂಟ್ ಅನ್ನ ವಾಪಸ್ ತಗೊಳುತ್ತೆ. ಆರ್ಮಿ ಕಳಿಸಿಲ್ಲ ಅಂದ್ರೆ ಸೌದಿ ಪ್ರಿನ್ಸ್ MBS ಸುಮ್ಮನೆ ಬಿಡ್ತಾರ? ನನ್ನನ್ನ ತಿಂದು ನನಗೆ ದ್ರೋಹ ಮಾಡ್ತೀಯಾ ಅಂತ ಕೆಂಡ ಮಂಡಲವಾಗ್ತಾರೆ. ಪಾಕಿಸ್ತಾನದ ಸ್ಥಿತಿ ಹೇಗಿದೆ ಅಂದ್ರೆ ಇಬ್ಬರು ಹೆಂಡತಿಯರ ಗಂಡನ ಪಾಡು ಅಂತಾರಲ್ಲ ಹಾಗಿದೆ. ಯುಎಇಗೆ ಸಪೋರ್ಟ್ ಮಾಡಿದ್ರೆ ಸೌದಿ ಒದಿಯುತ್ತೆ, ಸೌದಿಗೆ ಸಪೋರ್ಟ್ ಮಾಡಿದ್ರೆ ಯುಎಇ ಊಟ ಹಾಕಲ್ಲ. ಆಸಿಮ್ ಮುನಿರೀಗ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾನೆ. ನಾನು ನ್ಯೂಟ್ರಲ್ ಆಗಿರ್ತೀನಿ ಅಂತ ಹೇಳೋಕ್ಕೂ ಸಹ ಆಗ್ತಾಗಿಲ್ಲ, ಯಾಕಂದ್ರೆ ಎರಡು ಕಡೆ ದುಡ್ಡು ತಿಂದಾಕಿದೆ. ಸ್ನೇಹಿತರೆ, ಮತ್ತೀಗ ಯೆಮೆನ್ ವಿಷಯಕ್ಕೆ ಬರೋಣ. ಸೌದಿ ಅರೇಬಿಯಾ 24 ಗಂಟೆಗಳ ಗಡುವನ್ನ ನೀಡಿದೆ. ಇದ್ರ ಅರ್ಥ ಏನು ಗೊತ್ತಾ? ಇನ್ನು ಮುಂದೆ ಪ್ರಾಕ್ಸಿ ವಾರ್ ನಡೆಯಲ್ಲ, ಡೈರೆಕ್ಟ್ ಆಕ್ಷನ್ ಇರುತ್ತೆ ಅಂತ. ಯುಎಇ ಕಳುಹಿಸಿದ ಆಯುಧಗಳನ್ನ ಹೊಡೆದುರುಳಿಸಿದ್ದು ಒಂದು ದೊಡ್ಡ ಸ್ಟೇಟ್ಮೆಂಟ್. ನೀವು ನಮ್ಮ ಮಿತ್ರ ರಾಷ್ಟ್ರ ಆಗಿದ್ರೂ ಸರಿ, ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ವಿಷಯಕ್ಕೆ ಬಂದ್ರೆ ನಾವು ಯಾರನ್ನು ಕೇರ್ ಮಾಡಲ್ಲ ಅಂತ ಸೌದಿ ತೋರಿಸಿಕೊಟ್ಟಿದೆ. ಯುಎಇಗೆ ಈಗ ದೊಡ್ಡ ಅವಮಾನ ಆಗಿದೆ. ತಾನು ಕಳಿಸಿದ ವೆಪನ್ಸ್ ಅನ್ನ ಸೌದಿ ಉಡಿಸ್ ಮಾಡಿ ವಿಡಿಯೋವನ್ನ ಹಾಕಿ ಪ್ರಪಂಚಕ್ಕೆ ತೋರಿಸಿದೆ. ಈಗ ಯುಎಇ ಸುಮ್ಮನೆ ಕೂರುತ್ತಾ ಅಥವಾ ತಿರುಗೇಟನ್ನ ನೀಡುತ್ತಾ? ಯುಎಇ ಹತ್ರ ಡೈರೆಕ್ಟ್ ಆಗಿ ಸೌದಿ ಜೊತೆ ಯುದ್ಧ ಮಾಡುವ ಕೆಪಾಸಿಟಿ ಇದೆಯಾ? ಮಿಲಿಟರಿ ಪವರ್ ನಲ್ಲಿ ಸೌದಿಗೆ ದೊಡ್ಡಣ್ಣ, ಆದ್ರೆ ಎಕನಾಮಿಕ್ ಪವರ್ ಮತ್ತು ಸ್ಟ್ರಾಟಜಿಯಲ್ಲಿ ಯುಎಇ ಏನು ಕಮ್ಮಿಗಿಲ್ಲ. ಇವರಿಬ್ಬರ ನಡುವಿನ ಈ ಈಗೋ ಕ್ಲಾಶ್ ನಲ್ಲಿ ಯೆಮೆನಿನ ಜನಸಾಮಾನ್ಯರು ಬಲಿಯಾಗ್ತಾಗಿದ್ದಾರೆ. ಆದ್ರೆ ಈ ಸಾರಿ ಆಟ ಬದಲಾಗಿದೆ. ಇಷ್ಟು ದಿನ ಹೌತಿಗಳ ಮೇಲೆ ಬಾಂಬ್ ಬೀಳ್ತಾಗಿತ್ತು, ಈಗ ಸೌದಿ ಮತ್ತು ಯುಎಇ ಪರಸ್ಪರ ಗುರಾಯಿಸ್ತಾಗಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ಯುಎಇ ಇನ್ನು ಅಫಿಷಿಯಲ್ ಆಗಿ ರಿಯಾಕ್ಟ್ ಮಾಡಿಲ್ಲ. ಬಹುಶಃ ಅವರು ಬ್ಲಾಕ್ ಚಾನಲ್ ಮೂಲಕ ಮಾತುಕತೆಯನ್ನ ನಡೆಸಿ ಸರಿ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಬಹುದು. ಯಾಕಂದ್ರೆ ಸೌದಿ ಜೊತೆ ಡೈರೆಕ್ಟ್ ಯುದ್ಧ ಅಂದ್ರೆ ಅದು ಇಡೀ ಗಲ್ಫ್ ರೀಜನ್ಗೆ ಬೆಂಕಿ ಇಟ್ಟ ಹಾಗೆ. ಆದ್ರೆ ಒಂದು ವಿಷಯ ಅಂತೂ ಕ್ಲಿಯರ್ ಆಗಿದೆ, ಮುಸ್ಲಿಂ ಉಮ್ಮಹ ಅಥವಾ ಇಸ್ಲಾಮಿಕ್ ಒಕ್ಕೂಟ ಅಂತ ನಾವೇನ್ ಕರಿತೀವಿ, ಅಲ್ಲಿ ಒಗ್ಗಟ್ಟು ಅನ್ನೋದು ಹೆಸರಿಗೆ ಮಾತ್ರ. ಒಳಗೊಳಗೆ ಎಲ್ಲರೂ ತಮ್ಮ ಸ್ವಾರ್ಥಕ್ಕೆ, ತಮ್ಮ ಎಕಾನಮಿಗೆ ಮತ್ತು ತಮ್ಮ ಪವರ್ಗೆ ಹೊಡೆದಾಡ್ತಾಗಿದ್ದಾರೆ. ಪಾಕಿಸ್ತಾನದಂತ ದೇಶಗಳು ಇವರ ಜಗಳದಲ್ಲಿ ಸ್ಯಾಂಡ್ವಿಚ್ ಆಗೋದಂತೂ ಗ್ಯಾರಂಟಿ. ಮುಂದಿನ 24 ಗಂಟೆಗಳಲ್ಲಿ ಯುಎಇ ಸೇನೆ ಹಿಂದಕ್ಕೆ ಹೋಗುತ್ತಾ ಅಥವಾ ಅಲ್ಲಿ ಇನ್ನೂ ದೊಡ್ಡ ಮಟ್ಟದ ದಾಳಿ ನಡೆಯುತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕು. ಸೊ ಇದಾಗಿತ್ತು ಇವತ್ತಿನ ಜಿಯೋಪಾಲಿಟಿಕಲ್ ಅಪ್ಡೇಟ್. ಇದ್ರ ಬಗ್ಗೆ ನಿಮ್ಗೇನನ್ಸುತ್ತೆ? ಸೌದಿ ಮತ್ತು ಯುಎಇ ನಡುವೆ ಯುದ್ಧ ನಡೆಯುವ ಸಾಧ್ಯತೆಗೇನಾದ್ರೂ ಇದೆಯಾ? ಮತ್ತು ನಮ್ಮ ಪಾಕಿಸ್ತಾನ ಯಾರ ಕಡೆ ನಿಲ್ಲಬಹುದು? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ಧನ್ಯವಾದಗಳು.